ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರುವ ಸಾಧ್ಯತೆ ಇದ್ದು ಸಮರ್ಪಕ ಕುಡಿಯುವ ನೀರು ಪೂರೈಸಲು ಸಜ್ಜಾಗುವಂತೆ ಗ್ರಾಮ ಪಂಚಾಯಿತಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಕೆಲಸ ಮಾಡಿಬಿಟ್ಟಿದ್ರೆ ಈಗ ಟೆಂಡರ್ ಕರೆದವ್ರದ್ದೇ ಪ್ರಾಬ್ಲಮ್ ನಮಗೆ. ಈಗ ಅದಕ್ಕೋಸ್ಕರ ಅವರಿಗೆಲ್ಲ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದೀವಿ, ಈಗ ಎಲ್ಲೇ ತೊಗೊಂಡಿದ್ದೀವಿ, ಅದನ್ನೆಲ್ಲ ನೋಡ್ಕೊತಾ ಇದ್ದೀವಿ. ಈಗ ಅದನ್ನು ಬಿಡೋದಿಲ್ಲ. ಈಗ ಎಲ್ಲೆಲ್ಲಿ ಆಗಿದೆ ಅವರಿಗೆ ಕನೆಕ್ಷನ್ ಕೊಡಲಿಕ್ಕೆ ಅವಕಾಶ ಇದೆ, ಅದನ್ನು ನಾವು ಮಾಡಿಕೊಡ್ತೀವಿ. ಗೋಗ್ರಾಮದ್ದು ಈಗಾಗಲೇ ಕುಗ್ಗೋಡಲ್ಲಿ ನಾವು ಮಾಡಿದ್ದೀವಲ್ಲ, ಈಗ ಅದನ್ನು ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಮಂಡಳಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ಅವರು ಹಿಂದಿನ ಬಾರಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ನಿಭಾಯಿಸಿದಂತೆ ಈ ವರ್ಷವೂ ಕೂಡ ಅಗತ್ಯ ಮುಂಜಾಗೃತಿ ವಹಿಸಿ ಎಂದರು. ಗುಬ್ಬಗೋಡು ಭಾಗದಿಂದ ಶರಾವತಿ ಹಿನ್ನೀರನ್ನು ಆವಿನಹಳ್ಳಿ ಮತ್ತು ಕಸಬಾ ಹೋಬಳಿಗೆ ನೀಡಲು ಚಿಂತನೆ ನಡೆಸಲಾಗಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಮುಂದಿನ 1-2 ತಿಂಗಳಿನಲ್ಲಿ ಪೈಪ್ಲೈನ್ ಅಳವಡಿಸಲು ಸಿದ್ಧತೆ ನಡೆದಿದೆ. ಕರೂರು ಮತ್ತು ಭಾರಂಗಿ ಹೋಬಳಿಯಲ್ಲಿ ನೀರಿನ ಸಮಸ್ಯೆ ಉದ್ಭವಿಸುವುದರಿಂದ ಅಗತ್ಯ ಇರುವ ಕಡೆಗಳಲ್ಲಿ ಬೋರ್ವೆಲ್ ತೆಗೆಯಬೇಕು. ಬೋರ್ವೆಲ್ನಲ್ಲಿ ಸಮರ್ಪಕ ನೀರು ಸಿಗದೆ ಹೋದಲ್ಲಿ ಟ್ಯಾಂಕರ್ ಮೂಲಕ ನೀರು ನೀಡಲು ಪಂಚಾಯಿತಿ ಆಡಳಿತ ಸಜ್ಜಾಗಲು ತಿಳಿಸಿದರು. ಅದು ಸಹ ಬರ್ತಾ ಇದೆ ಸಾಗರಕ್ಕೆ. ಅದನ್ನು ಸಹ ನಾವು ಅಲ್ಲಿಂದಲೇ ಕೊಡ್ತೀವಿ. ಎಲ್ಲಿಂದ? ಶರಾವತಿ ನೀರೇ ಇದೆಯಲ್ಲ, ಅದು ಇದೆ. ಶರಾವತಿ ನೀರನ್ನು ಸಾಗರ ಸಿಟಿಗೆ ಮಾತ್ರ ಎಲ್ಲಿಂದ ತರೋದು, ಅಲ್ಲಿಂದ ತರೋದು. ಅದು 24x7 ಆಗುತ್ತೆ. ಅದು 220 ಕೋಟಿ ರೂಪಾಯಿಯನ್ನು ಈಗ ಆಗುತ್ತಾ ಇದೆ. ಹಾಗಾಗಿ ಎಲ್ಲವೂ ಶರಾವತಿ ನೀರಿಂದಲೇ ತರ್ತು. ಹೊಸನಗರದಲ್ಲಿ ಇವತ್ತು ನಾವು ಇದನ್ನು ಚಕ್ರ ಡ್ಯಾಮ್ ಇಂದ ತರ್ತಾ ಇದ್ದೀವಿ. 420 ಕೋಟಿ ರೂಪಾಯಿ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರಶ್ಮಿ ಹೆಚ್ಜೆ, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಬಿಎಲ್, ಉದ್ಯೋಗ ಖಾತ್ರಿ ಸಹಾಯಕ ಕಾರ್ಯದರ್ಶಿ ಹನೀಫ್, ನೀರು ಸರಬರಾಜು ಮಂಡಳಿಯ ಗುರುಕೃಷ್ಣ ಶೆಣೈ, ಶಾಸಕ ಕರ್ತವ್ಯಾಧಿಕಾರಿ ಟಿಪಿ ರಮೇಶ್, ಶ್ರೀನಿವಾಸ್ ಮೂರ್ತಿ ಹೀಗೆ ಇನ್ನಿತರರು ಹಾಜರಿದ್ದರು. 9 ಲೈವ್ ನ್ಯೂಸ್ ಸಾಗರ.